ಆಲ್ ದ ಬೆಸ್ಟ್. ಏನು ನಿರೀಕ್ಷೆ ಮಾಡ್ತಿದ್ರಿ ಮೇಡಮ್? ಏನಿಲ್ಲ, ಒಳ್ಳೆ ಕೆಲಸ ಮಾಡಲಿ, ಒಳ್ಳೇದು ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಕೊಡಲಿ, ನಮ್ಮ ಯಜಮಾನ್ರು ಅಂತ ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಏನು ನಿರೀಕ್ಷೆ ಮಾಡ್ತಿದ್ರಿ ಮೇಡಮ್? ಏನಿಲ್ಲ, ಒಳ್ಳೆ ಕೆಲಸ ಮಾಡಲಿ, ಒಳ್ಳೇದು ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಕೊಡಲಿ, ನಮ್ಮ ಯಜಮಾನ್ರು ಅಂತ CM ಆಗಿದ್ದಕ್ಕೆ ತುಂಬ ಖುಷಿ ಆಗಿದೆ. ಅಂದ್ರೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡಬಹುದು ಅನ್ನೋ ಒಂದು ಆಶಾಭಾವನೆ ಇದೆಯಾ ನಿಮಗೆ? ಐ ಥಿಂಕ್ ಅವ್ರಿರೋ ಕೇಪಬಿಲಿಟೀಸ್ ಅಲ್ಲಿ ಖಂಡಿತವಾಗ್ಲೂ ಕರ್ನಾಟಕ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ಸ್. ಅವರು ಸಿಎಂ ಆಗಿರೋ ಕಾರಣದಿಂದ ನೀವೇನಾದ್ರೂ ಪಾಲಿಟಿಕ್ಸ್ಗೆ ಮತ್ತೆ ವಾಪಸ್ ರಾಜಕಾರಣ ಬರೋದಿದೆಯಾ? ಆ ಥರ ಏನಿಲ್ಲ, ಬಟ್ ಟುಡೇ ಐ ಹ್ಯಾವ್ ಜಸ್ಟ್ ಕಮ್ ಟು ಸೆಲೆಬ್ರೇಟ್ ಆಸ್ ಎ ಫ್ಯಾಮಿಲಿ ಮೆಂಬರ್. ಅವ್ರಿಗೆ ಸೆಲೆಬ್ರೇಟ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. CM ಆಗಿದ್ದಕ್ಕೆ ತುಂಬ ಖುಷಿ ಆಗಿದೆ. ಅಂದ್ರೆ ಏನಾದ್ರು ದೊಡ್ಡ ಮಟ್ಟ ಏನು ನಿರೀಕ್ಷೆ ಮಾಡ್ತಿದ್ರಿ ಮೇಡಮ್? ಏನಿಲ್ಲ, ಒಳ್ಳೆ ಕೆಲಸ ಮಾಡಲಿ, ಒಳ್ಳೇದು ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಕೊಡಲಿ, ನಮ್ಮ ಯಜಮಾನ್ರು ಅಂತ ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಏನು ನಿರೀಕ್ಷೆ ಮಾಡ್ತಿದ್ರಿ ಮೇಡಮ್? ಏನಿಲ್ಲ, ಒಳ್ಳೆ ಕೆಲಸ. ಸೊ ಅವರ ಪತ್ನಿ ಆಡ್ತಿರುವಂಥ ಮಾತುಗಳನ್ನು ಕೇಳ್ತೀವಿ ನಾವು. ಉಷಾ ಅವರು ಈಗ ಯಾವುದಾದ್ರೂ ಒಬ್ಬ ಪುರುಷ ಸಾಧನೆ ಮಾಡ್ತಾನೆ ಅಂತಂದರೆ ಹಿಂದೆ ಪತ್ನಿಯ ಪಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಅದರಲ್ಲೂ ಈ ಅತಿಯಾದ ಮಹತ್ವಾಕಾಂಕ್ಷೆಗಳನ್ನು ಕಟ್ಕೊಂಡ್ಬಿಟ್ರೆ ಅವ್ರ ಹತ್ರ ಒದ್ದಾಡೋದಿದೆಯಲ್ಲ, ಅದು ಕಟ್ಕೊಂಡ್ರಿಗೆ ಮಾತ್ರ ಗೊತ್ತಾಗುತ್ತೆ. ಹೌದು, ಯಾಕಂದರೆ 24 ಗಂಟೆ ಕೆಲಸ ಮಾಡೋಕ್ಕೂ ಕೂಡ ತಯಾರು. ನೀವು ರಾತ್ರಿ 12 ಗಂಟೆ ಹೋದರೂ ಕೂಡ ಮನೆ ಹತ್ರ ಅಷ್ಟು ಜನಜಂಗುಳಿ. ಕರೆಕ್ಟ್. ಅದೇನು ಯಾವ ನಿದ್ರೆನೋ ಯಾವ ಊಟನೋ ದೇವ್ರಿಗೇ ಗೊತ್ತು. ಹೌದು. ಸೊ ಈ ರೀತಿ ಯಾವಾಗಲೂ ಕೆಲಸ ಮಾಡ್ತಿರಬೇಕು ಅನ್ನುವಂಥವ್ರು ಇದಾರಲ್ಲ, ಅಂಥವ್ರ ಜೊತೆಗೆ ಹೆಂಗೆ ಹೇಗೋದು ಹೆಂಗೆ. ಹೌದು, ಹೌದು. ಸೊ ಅದಕ್ಕೊಂದು ವಿಶೇಷ ಶಕ್ತಿ ಇರಬೇಕು ಅಂತ ಹೇಳಿ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಹೌದು. ಇದು ಈಗ ನಿನ್ನೆ ನೋಡಿ ಒಂದು ಎಕ್ಸಾಂಪಲ್. ಈಗ DK ಅಷ್ಟೊಂದು ಉತ್ಸಾಹದಿಂದ ಓಡಾಡ್ತಾ ಇದಾರಲ್ಲ, ನಿನ್ನೆ ರಾತ್ರಿ 2:30 ತನಕ ಈ ಕರಿವೃಷಭ ಸ್ವಾಮೀಜಿಗಳು ಏನಿದಾರಲ್ಲ ಅವರು ಅಲ್ಲಿ ಪೂಜೆ, ಅಜ್ಜಯ್ಯನ ಪೀಠದಲ್ಲಿ ಪೂಜೆ. ಕರೆಕ್ಟ್. ಮಧ್ಯರಾತ್ರಿ 2:30 ತನಕ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಸೊ ಇದು ಅದಾದ್ಮೇಲೂ ಕೂಡ ಅವ್ರೇನು ನಿದ್ದೆ ಮಾಡಿರ್ತಾರ ಹೌದು. ರಾತ್ರಿ ಎಲ್ಲ. ಹೌದು. ಆ ಕಾರಣಕ್ಕಾಗಿನೇ ಭಾಳ ಹೇಳ್ತಾ ಇರ್ತಾರೆ, ಅಂದ್ರೆ ಈ ಪೊಲಿಟಿಷಿಯನ್ಸ್ಗಳ ಹೆಂಡತಿ ಇರ್ತಾರಲ್ಲ ಅಥವಾ ಅವ್ರ ಮನೇಲಿ ಮಕ್ಕಳು ಇರ್ತಾರಲ್ಲ, ಅವ್ರದ್ದು ಭಾಳ ದೊಡ್ಡ ಸ್ಯಾಕ್ರಿಫೈಸ್ ಇರುತ್ತೆ ಅಂತ ಹೇಳ್ಕೊಂಡು. ಯಾಕಂದ್ರೆ ಅವ್ರಿಗೆ ಪರ್ಸ್ನಲ್ ಲೈಫ್ ಅನ್ನುವಂಥದ್ದು ಇರಲ್ಲ. ಈ ಬೇರೆ ಕಡೆ ಏನೋ ಅವರು ಪತಿ ಪತ್ನಿ ಓಡಾಡೋದು ಮಾಡೋದು, ಇವ್ರಿಗೆ ಅಷ್ಟು ಮಟ್ಟಿಗಿನ ಟೈಮ್ ಕೂಡ ಸಿಗ್ತಿರಲ್ಲ. ಏನೇ ಪೊಲಿಟಿಷಿಯನ್ಗೆ ಯಾರೇ ಏನೇ ಬೈಬೋದು, ಮತ್ತೊಂದು ಮಾಡ್ಬೋದು, ಬಟ್ ಎಂಡ್ ಆಫ್ ದಿ ಡೇ ರಾತ್ರಿ 1 ಗಂಟೆಗೆ ಕಾಲ್ ಮಾಡಿದ್ರೆ ಎತ್ತಬೇಕಲ್ವಾ ಇವ್ರ PA ಮತ್ತೊಂದು, ಇಲ್ಲ ನಾಳೆ ಪ್ರಶ್ನೆ ಮಾಡ್ತಾರೆ, ಇನ್ಯಾವುದೋ ರೀತಿಯಾಗಿ ಪುಕಾರ್ ಹೊಡಿಸ್ತಾರೆ ಕಾನ್ಸ್ಟಿಟ್ಯೂಯೆನ್ಸಿಲಿ. ಹಾಗಾಗಿ ಆ ಜನರ ಜೊತೆಗೆ ಇರುವಂಥದ್ದು ಪತಿಯ ಒಂದು ಬಯಕೆ ಅಥವಾ ಆತನ ಆಯ್ಕೆ ಇರ್ಬೋದು, ಪತ್ನಿ ಕೂಡ ಅದಕ್ಕೆ ಫೋರ್ಸ್ಫುಲಿ ಆಗಿ ಅದನ್ನ ಒಕ್ಕೊಂಡು ಬರ್ಬೇಕಲ್ಲ. ಗ್ರೇಟ್. ಅದು ನೀವು ಅವರ ಬರ್ತಾರಲ್ಲ ಕಾರ್ಯಕರ್ತರು ಅವರೆಲ್ಲ, ಅವ್ರಿಗೆ ಟೀ ಜೋಡಿಸೋಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ ಅಂತ ಹೇಳಿ, ತಿಂಡಿ ತೀರ್ಥ ಜೋಡಿಸೋಷ್ಟೊತ್ತಿಗೆ ಹೌದು ಸಾಕಾಗಿ ಹೋಗ್ಬಿಡುತ್ತೆ. ಸಾಮಾನ್ಯ ಸಂಗತಿನ. ಹೌದು. ಇದು ಆಮೇಲೆ ಅದೇ ಮನೋಭಾವನೆ ಇದ್ರೆ ಮಾತ್ರ ಏನೋ ಓಕೆ ವರ್ಕೌಟ್ ಆಗುತ್ತೆ ಅಂತ ಆಗುತ್ತೆ. ಹೌದು. ಸೊ ಇದು ನಾವು ನೋಡ್ತಾ ಇದ್ದೀವಿ. ನೋಡಿ ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ಅಂತ. ಈ ಲೋಕಭವನದಲ್ಲೇ ಈ ರೀತಿಯ ಸ್ಥಿತಿ ಅಂತಂತಂದರೆ ಇನ್ನೆದ್ರು ಓಪನ್ ಗೀಪನ್ ಆಗಿಬಿಟ್ಟಿದ್ರೆ ಗತಿ ಅನ್ನೋರು ಮಗಳು ಮಾತಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಿಮ್ಮ ತಂದೆಯವರು ತುಂಬ ದಿನದ ಕನಸು ಇವತ್ತು ಈಡೇರ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಕುಟುಂಬಸ್ಥರಲ್ಲಿ ಎಷ್ಟು ಸಂತೋಷ ಇದೆ? ಕನಸಿಗಿಂತ ಜವಾಬ್ದಾರಿ ಹೆಚ್ಚಾಗ್ತದೆ. ಆ ಜವಾಬ್ದಾರಿ ನಿಭಾಯಿಸೋ ಶಕ್ತಿ ಕೊಡಲಿ ಅಂತ ದೇವರ ನಾವೆಲ್ಲ ಕುಟುಂಬದವರು ಪ್ರಾರ್ಥನೆ ಮಾಡ್ತೀವಿ. ಮುಂದಿನ ಆಡಳಿತವನ್ನು ಹೇಗೆ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ. ನಾನು ಒಂದು ಪ್ರೇಕ್ಷಕಿಯಾಗಿ ನೋಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಆಡಳಿತ ಚೆನ್ನಾಗಿ ಕೊಡಿ ದೇಶಕ್ಕೆ. ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಿಮ್ಮ ತಂದೆಯವರು ತುಂಬ ದಿನದ ಕನಸು ಇವತ್ತು ಈಡೇರ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಕುಟುಂಬಸ್ಥರಲ್ಲಿ ಎಷ್ಟು ಸಂತೋಷ ಇದೆ? ಕನಸಿಗಿಂತ ಜವಾಬ್ದಾರಿ ಹೆಚ್ಚಾಗ್ತದೆ. ಆ ಜವಾಬ್ದಾರಿ ನಿಭಾಯಿಸೋ ಶಕ್ತಿ ಕೊಡಲಿ ಅಂತ ದೇವರ ನಾವೆಲ್ಲ ಕುಟುಂಬದವರು ಪ್ರಾರ್ಥನೆ ಮಾಡ್ತೀವಿ. ಮುಂದಿನ ಆಡಳಿತವನ್ನು ಹೇಗೆ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ. ನಾನು ಒಂದು ಪ್ರೇಕ್ಷಕಿಯಾಗಿ ನೋಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಆಡಳಿತ ಚೆನ್ನಾಗಿ ಕೊಡಿ ದೇಶಕ್ಕೆ. ಆಲ್ ದಿ ಬೆಸ್ಟ್. ಇದು ಐಶ್ವರ್ಯ ಮಾತು. ಈ ಐಶ್ವರ್ಯಗೂ ಕೂಡ ಈ ತಂದೆ ಗುಣಗಳೇ ಜಾಸ್ತಿ ಬಂದಿವೆ ಅಂತ ಅನ್ಸುತ್ತೆ. ಯಾಕಂದರೆ ಈ ಆಕೆಯ ಲ್ಯಾಂಗ್ವೇಜು, ಬಾಡಿ ಲ್ಯಾಂಗ್ವೇಜು ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ಜೊತೆಗೆ ಏನಂದರೆ ಇವ್ರಿಗೂ ಕೂಡ ಜಾಸ್ತಿ ಸಾಧನೆ ಮಾಡಬೇಕು ಅನ್ನುವಂಥ ಹುಚ್ಚಿದೆ. ಹೌದೌದು. ಇದು ಭಾಳ ಆಕ್ಟಿವ್ ಆಗಿದ್ದಾರೆ, ವೆರಿ ಆಕ್ಟಿವ್. ನೋಡಿ ಅವ್ರ ತಂದೆ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಜೊತೆಗೆ ಅಧಿಕಾರಿಗಳು ವಿಚಾರಣೆ ಕರೆದಂಥ ಸಂದರ್ಭದಲ್ಲಿ ಈಕೆ ಹೋಗಿದ್ದಿದೆಯಲ್ಲ, ಚಿಕ್ಕಪ್ಪ ಜೊತೆ ಬರ್ತೀನಿ ಅಂತಂದ್ರೂ ಕೂಡ ಬೇಡ ನಾನು ನಿಭಾಯಿಸ್ತೀನಿ ಅಂತ ಹೋಗಿತ್ತು. ಇದು ಕರೆಕ್ಟ್. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. 3:53 ಇನ್ನು 10 ನಿಮಿಷ ಮಾತ್ರ ಬಾಕಿ ಇದೆ. ಇನ್ನು 10 ನಿಮಿಷ 4:05ಕ್ಕೆ DK ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಕ್ರಿಕೆಟಿಗರು, ಸಿನಿಮಾ ತಾರೆಯರು, ಶ್ರೀಗಳು, ಬೇರೆ ಬೇರೆ ಧರ್ಮದ ಮುಖಂಡರು, ಧಾರ್ಮಿಕ ಮುಖಂಡರುಗಳು, ಗಣ್ಯರು, ಹಿರಿಯರು, ದೆಹಲಿಯಿಂದ ಹಿಡಿದು ಬೇರೆ ಬೇರೆ ಭಾಗದಿಂದ ಬಂದಿರುವಂಥ ನಾಯಕರುಗಳು,
ಜೊತೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂಥ ರಾಜ್ಯಗಳಿಂದ ಬಂದಿರುವಂಥ ನಾಯಕರುಗಳು. ಸೊ ಇದು ಕೆಲವ್ರನ್ನ ಇನ್ನೂ ಕವರ್ ಮಾಡೋಕ್ಕಾಗಿಲ್ಲ. ಬಹುಶಃ ನಮ್ಮ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೂಡ ಬಂದಿರಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಆತ್ಮೀಯರು. ಹೌದು, ರೇವಂತ್ ರೆಡ್ಡಿ ಕೂಡ ಬಂದಿದ್ದಾರಂತೆ, ಆದರೆ ಅವರ ವಿಜುವಲ್ ಸಿಕ್ಕಿಲ್ಲ ಅಷ್ಟನ್ನೇ. ಡಿ ಕೆ ಶಿ ಪಟ್ಟಾಭಿಷೇಕದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಲೋಕಭವನಕ್ಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್. ಎಲ್ಲರನ್ನೂ ಕೂಡ ಒಂದು ರೌಂಡ್ ಹೊಡೆದು ಎಲ್ಲರ ಆಶೀರ್ವಾದವನ್ನು ಪಡೆದು ಈಗ ವೇದಿಕೆಯ ಕಡೆಗೆ ಹೋಗ್ತಾ ಇದ್ದಾರೆ. ಸುಮಾರು 4 ಗಂಟೆ ಸುಮಾರಿಗೆ 4:03 ಸುಮಾರಿಗೆ ಘನತೆವೆತ್ತ ರಾಜ್ಯಪಾಲರು ಬರ್ತಾರೆ. ಬಂದ ತಕ್ಷಣ ಕಾರ್ಯಕ್ರಮ ಆರಂಭ, ಪ್ರಮಾಣ ವಚನ ಆರಂಭ. ಎಲ್ಲರನ್ನೂ ಹೆಂಗೆ ನಿಭಾಯಿಸ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಒಂದು ದೊಡ್ಡ ಸಂಗತಿ. ಹೌದು. ಹಿಂದೆಲ್ಲ ಅವ್ರು ಏನು ಅಂತಂದರೆ ಅವರಿಗೆ ಈ ಸಜೆಷನ್ಗಳು ಕೊಟ್ಟರೆ ಅವರು ಎಂಟರ್ಟೈನ್ ಮಾಡ್ತಿರಲಿಲ್ಲ. ಯಾರಾದರೂ ಏನಾದರೂ ಉದ್ಯಮಿಗಳು ಸಜೆಷನ್ ಕೊಟ್ಟರೆ ಅವ್ರಿಗೊಂಥರ ವಾರ್ನಿಂಗ್ ಥರ ಸಂದೇಶ ರವಾನಿಸ್ತಾ ಇದ್ರು. ಇವಾಗ ಹಂಗಲ್ಲ. ಈಗ ಹೌದು, ರಾಜ್ಯದ ಮುಖ್ಯಮಂತ್ರಿಗಳು. ಹೌದು. ಸೊ ಹೀಗಾಗಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗಬೇಕು, ಎಲ್ಲರ ಜೊತೆ ಕೂಡ ಚರ್ಚೆ ಮಾಡಬೇಕು, ಎಲ್ಲರಿಂದನೂ ಕೂಡ ಅವರು ಸಲಹೆ ಅದನ್ನು ಸ್ವೀಕಾರ ಮಾಡಬೇಕು. ಭಾಳ ಮುಖ್ಯವಾಗಿ ಅವ್ರ ಮಾತು ಕೇಳಬೇಕು. ಅಟ್ಲೀಸ್ಟ್ ಕೇಳಿಸ್ಕೊಬೇಕಲ್ಲ, ಮಾಡ್ತಾರೋ ಬಿಡ್ತಾರೋ ಕೇಳಿಸ್ಕೊಬೇಕು. ಸುಮಾರು ಜನದ ಕಂಪ್ಲೇಂಟೇ ಅದು, ಮಾತೇ ಕೇಳಿಸ್ಕೊಳ್ಳಲ್ಲ ಕೆಲವೊಂದು ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಗಮನಿಸಿ, ಮಾನ್ಯ ರಾಜ್ಯಪಾಲರು ಹಾಗೂ ಎಲ್ಲ ಗಣ್ಯರು ವೇದಿಕೆ ಮೇಲೆ ಆಗಮಿಸಲಿದ್ದಾರೆ. ದಯವಿಟ್ಟು ತಮ್ಮ ತಮ್ಮ ಆಸನವನ್ನು ಗ್ರಹಿಸಬೇಕಾಗಿ ಕೋರುತ್ತೇನೆ. ಮತ್ತು ವೇದಿಕೆ ಮೇಲೆ ಆಗಮಿಸಲಿದ್ದಾರೆ. ದಯವಿಟ್ಟು ತಮ್ಮ ತಮ್ಮ ಆಸನವನ್ನು ಗ್ರಹಿಸಬೇಕಾಗಿ ಕೋರುತ್ತೇನೆ ಮತ್ತು ಕಾರ್ಯಕ್ರಮವನ್ನು ಸಾಹೇಬರಿಗೆ ಸ್ಟೇಜ್ಗೆ ಅದೇ ನೀವು ಹೇಳಿ, ಹೇಳ್ತಾ ಇದ್ದೀನಲ್ಲ. ಮಾನ್ಯ ಇದೆಲ್ಲ ಒಂದ್ ಕಡೆ ಪ್ರಿಪರೇಷನ್ ನಡೀತಾ ಇದ್ರೆ, ಮತ್ತೊಂದ್ ಕಡೆ ವಿಧಾನಸೌಧದಲ್ಲೂ ಕೂಡ ಬಹಳ ತಯಾರಿಗಳಾಗ್ತಾ ಇದೆ. ಮುಖ್ಯಮಂತ್ರಿಗಳ ಕಚೇರಿನೆಲ್ಲ ವಾಸ್ತು ಪ್ರಕಾರವಾಗಿ ಸಿದ್ಧಪಡಿಸುವಂತ ಕೆಲಸ ಆಗ್ತಾ ಇದೆ. ಅಂದ್ರೆ ವಾಸ್ತು ಪ್ರಕಾರವಾಗಿನೇ ಟೇಬಲ್ ಎಲ್ಲಿರಬೇಕು, ಅವ್ರು ಕೂರೋ ಕುರ್ಚಿ ಎಲ್ಲಿರಬೇಕು, ಹೀಗೆ ಪ್ರತಿಯೊಂದು ಕಡೆಗೂ ಕೂಡ ಗಮನ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರು ಕೂಡ ಬರ್ತಾ ಇದ್ದಾರೆ. ನೋಡ್ತಾ ಇದ್ರೆ ನೀವು ಆಮೇಲೆ ಈ ಎಲ್ಲ ಘಟನಾವಳಿಗಳ ನಂತರದಲ್ಲಿ ಬಹುಶಃ ಈ ರಾಷ್ಟ್ರ ಮಟ್ಟದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಇದ್ದಂಥ ಗೌರವ ಇದೆಯಲ್ಲ, ಅದೊಂದು ರೀತಿ 2 ಪಟ್ಟು 3 ಪಟ್ಟು ಆಗೋಗಿದೆ. ಯಾಕಂತ ಅಂದರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಈ ಥರದ ಅಧಿಕಾರ ಹಂಚಿಕೆ ಬಂದಂಥ ಸಂದರ್ಭದಲ್ಲಿ ಅದು ಕೈ ಹಾಕಕ್ಕೆ ಹೋಗ್ತಿರ್ಲಿಲ್ಲ ಹೈಕಮಾಂಡ್. ಗೊತ್ತಿರ್ತಿತ್ತು, ಯಾಕಂದರೆ ಆ ಮಟ್ಟಿಗೆ ಗೊಂದಲ ಆಗ್ಬಿಡುತ್ತೆ, ಪಕ್ಷ ಡ್ಯಾಮೇಜ್ ಆಗ್ಬಿಡುತ್ತೆ, ಭಾಳ ಮಂದಿ ಶಾಸಕರು ಬಣ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಕೊಂಡು. ಆದರೆ ಸಿದ್ದರಾಮಯ್ಯನವರು ರಾಜ್ಯದ ಮಟ್ಟಿಗೆ ಆ ಥರದ್ದು ಯಾವುದಕ್ಕೂ ಕೂಡ ಆಸ್ಪದ ಕೊಡದೇ ಇರುವಂಥ ವರ್ತನೆ ತೋರಿದ್ರು. ಭಾಳ ನೀಟಾಗಿ ಈ ಪವರ್ ಶೇರಿಂಗ್ ಕಾರ್ಯದಲ್ಲಿ ಅವರು ಸಹಕಾರ ಕೊಟ್ಟರು. ಆ ಕಾರಣಕ್ಕಾಗಿಯೇ ಉಳಿದಂಥ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ನಾಯಕರುಗಳು ಕೂಡ ಸಿದ್ದರಾಮಯ್ಯನವರನ್ನ ಬಹಳ ಗೌರವದಿಂದ ಈಗ ಅಲ್ಲಿ ಬರಮಾಡ್ಕೊಳ್ತಾ ಇರುವಂಥದ್ದನ್ನು ನೀವು ಅಲ್ಲಿ ನೋಡ್ತಾ ಇದ್ರಿ. ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ. ಸಂಸದರಾದ ಮಾನ್ಯ ಶ್ರೀ ವೇಣುಗೋಪಾಲ್ ಅವರು, ಮಾನ್ಯ ಶ್ರೀ ಸುರ್ಜೇವಾಲಾ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿರುತ್ತಾರೆ. ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿರುತ್ತಿದ್ದಾರೆ. ಒಂದೊಳ್ಳೆ ವಿಜುವಲ್ ಅದು. ಹೌದು. ಯಾಕಂದ್ರೆ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆದಂತವ್ರಿಗೆ ಮುಖ್ಯಮಂತ್ರಿ ಸೀಟಲ್ಲಿ ಕೂತ್ ರೂಢಿ. ಕೂರುವಂತ ಸಂದರ್ಭದಲ್ಲಿ ಒಂದ್ಸರಿ ಇವ್ರ ಬಗ್ಗೆ ನೋಡಿದಿತ್ತಲ್ಲ. ಹೌದು. ಸಿದ್ದರಾಮಯ್ಯನವರು ರೇವಂತ್ ರೆಡ್ಡಿ ಅವರನ್ನ ತೋರಿಸ್ತಾ ಇದೀವಿ ನಾವು. ರೇವಂತ್ ರೆಡ್ಡಿ ಕೂಡ ಬಂದಿದ್ದಾರೆ, ತೆಲಂಗಾಣದ ಮುಖ್ಯಮಂತ್ರಿ. ಆದ್ರೆ ಸಿದ್ದರಾಮಯ್ಯನವ್ರು ಕೇಳ್ತಾರಲ್ಲಿ ಯಾವ ಚೇರ್ ನಂದು ಅಂತ. ಆಗ ಅಲ್ಲಿ ಹೇಳ್ತಾರೆ, ಕೈ ತೋರಿಸ್ತಾರೆ. ಅವಾಗ ಆ ಪಕ್ಕದಲ್ಲಿ ಇದ್ದಂತ ಚೇರ್ ಮೇಲೆ ಏನ್ ಬರ್ದಿದೆ ಅಂತ ಅವ್ರು ಓದ್ತಾರೆ ಸಿದ್ದರಾಮಯ್ಯನವರು. ಅದ್ರಲ್ಲಿ ಚೀಫ್ ಮಿನಿಸ್ಟರ್ ಅಂತ ಏನೋ ಬರ್ದಿತ್ತು. ಹಾಗಾಗಿ ಅವರು ಪಕ್ಕದ ಚೇರ್ ನಲ್ಲಿ ಕೂತ್ಕೊಂಡು, ಚೀಫ್ ಮಿನಿಸ್ಟರ್ ಇತ್ತಲ್ವಾ, ಸೊ ಆ ಪಕ್ಕದ ಚೇರ್ ನಲ್ಲಿ ಕೂತ್ರು. ನೋಡಿ ಒಂದು 4-5 ದಿನಗಳಲ್ಲಿ ಕೂರುವಂತ ಸ್ಥಾನದಿಂದ ಹಿಡಿದು ಪ್ರತಿಯೊಂದು ಹೇಗೆ ಬದಲಾವಣೆ ಆಗ್ತಾ ಹೋಯ್ತು ಅಂತ ಹೇಳ್ಕೊಂಡು ತಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಈಗ
ಮಾನ್ಯ ರಾಜ್ಯಪಾಲರ ಬಂದಿದ್ದಾರೆ. ಹಾಗೂ ಎಲ್ಲ ಗಣ್ಯರ ಕಾರ್ಯಕ್ರಮ ನಡೀತಾ ಇರುವಂತ ಸ್ವಾಗತವನ್ನ ವೇದಿಕೆಗೆ ಕೋರಬೇಕಾಗಿ ರಾಜ್ಯಪಾಲರ ಆಗಮನ ಕೂಡ ಆಗಿದೆ. ವಿನಂತಿಸುತ್ತೇನೆ. AICC ಅಧ್ಯಕ್ಷರನ್ನ ಅವರು ಈ ಸಂದರ್ಭದಲ್ಲಿ ಬರಮಾಡ್ಕೊಳ್ತಾ ಇದ್ದಾರೆ. ಈಗ ಅವರೇ ಎಲ್ಲರನ್ನೂ ವೆಲ್ಕಮ್ ಮಾಡ್ಬೇಕಲ್ವಾ? ರಾಜ್ಯಪಾಲರು ಬಂದಾದ ಮೇಲೆ ನಿಂತ್ಕೊಳ್ಬೇಕು. ರಾಷ್ಟ್ರಗೀತೆ ಒಂದೇ ಮಾತರಂ. ಹೌದು. ಸೊ ಈಗ ಕಾರ್ಯಕ್ರಮ ಶುರುವಾಗ್ತಾ ಇದೆ. ನೋಡ್ತಾ ಇದ್ದೀವಿ ಲೋಕಭವನದಿಂದ ನೇರ ದೃಶ್ಯಾವಳಿಗಳು. ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿದೆ. ಈಗಾಗಲೇ 3:59, 4:05 ಪ್ರಮಾಣ ವಚನ ಶುರು ಆಗುತ್ತೆ.